ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಲು ಮನೆಯ ಮುಖ್ಯ ದ್ವಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಹಾಗಿದ್ರೆ ಮನೆಯ ಮುಖ್ಯ ದ್ವಾರದಲ್ಲಿ ಯಾವೆಲ್ಲ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮನೆಯನ್ನು ನಿರ್ಮಿಸುವಾಗ ಅಥವಾ ಖರೀದಿಸುವಾಗ ಮನೆಯಲ್ಲಿ ಯಾವುದೇ ವಾಸ್ತು ದೋಷಗಳು ಇರಬಾರದು ಎಂದು ವಿಶೇಷವಾದ ಕಾಳಜಿಯನ್ನು ವಹಿಸ್ತಾರೆ. ಅದಕ್ಕಾಗಿಯೇ ಮನೆ ಕಟ್ಟುವ ಮುನ್ನ ವಾಸ್ತು ತಜ್ಞರನ್ನು ಕರೆಸಿ ಮನೆ ಕಟ್ಟಲು ಸೂಕ್ತ ಮಾರ್ಗದರ್ಶನ ಪಡೆಯುತ್ತಾರೆ. ಮನೆಯ ಪ್ರತಿಯೊಂದು ಮೂಲೆಯನ್ನು ವಾಸ್ತು ಪ್ರಕಾರ ಮಾಡಲಾಗುತ್ತದೆ. ಮನೆ ಕಟ್ಟುವುದರೊಂದಿಗೆ ಮನೆಯ ಮುಖ್ಯ ಬಾಗಿಲು ಯಾವ ದಿಕ್ಕಿಗೆ ಕಟ್ಟಲಾಗಿದೆ ಎಂಬುದರ ಬಗ್ಗೆಯೂ ಗಮನ ಹರಿಸುವುದು ಅಗತ್ಯವಾಗಿದೆ. ಏಕೆಂದರೆ ಮನೆಯ ಪ್ರಮುಖ ಭಾಗವು ಅದರ ಮುಖ್ಯ ದ್ವಾರವಾಗಿದೆ. ವಾಸ್ತು ಪ್ರಕಾರ ತಾಯಿ ಲಕ್ಷ್ಮಿ ಮನೆಯ ಮುಖ್ಯ ಬಾಗಿಲಿನಿಂದ ಮನೆಗೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ಈ ಸ್ಥಳವನ್ನು ಸ್ವಚ್ಛವಾಗಿಡಬೇಕು. ವಾಸ್ತು ಪ್ರಕಾರ ಮನೆಯ ಮುಖ್ಯ ದ್ವಾರ ಹೇಗಿರಬೇಕು, ಯಾವ ವಸ್ತುಗಳನ್ನು ಬಾಗಿಲಲ್ಲಿ ಇಡಬಾರದೆಂದು ತಿಳಿಯೋಣ. ಯಾವುದೇ ಮನೆಯ ಮುಖ್ಯ ಬಾಗಿಲು ಮನೆಯೊಳಗೆ ಪ್ರವೇಶಿಸುವವರ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ಮನೆಯ ದ್ವಾರ ಸ್ವಚ್ಛವಾಗಿರಬೇಕು ಎನ್ನುತ್ತದೆ ವಾಸ್ತುಶಾಸ್ತ್ರ. ಮನೆಯ ಮುಖ್ಯ ಬಾಗಿಲಲ್ಲಿ ಕೊಳಕು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ಬಾಗಿಲಲ್ಲಿ ಕೊಳಕು ಇರಬಾರದು. ಅನೇಕ ಜನರು ತಮ್ಮ ಮನೆಯ ಮುಖ್ಯ ಬಾಗಿಲಲ್ಲಿ ಡಸ್ಟ್ಬಿನ್ ಇಡುತ್ತಾರೆ. ಕಸದ ಬುಟ್ಟಿಯನ್ನು ಇಲ್ಲಿ ಇಡುವುದರಿಂದ ಮನೆಯ ಸಂತೋಷ ಮತ್ತು ಸಮೃದ್ಧಿ ನಿಧಾನವಾಗಿ ಕಳೆದು ಹೋಗಲು ಪ್ರಾರಂಭಿಸುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಆ ಮನೆಯಲ್ಲಿ ನೆಲೆಸುವುದಿಲ್ಲ ಮತ್ತು ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸಿರುತ್ತದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಮನೆಯ ಮುಖ್ಯ ಬಾಗಿಲಿನಿಂದ ಬೂಟು ಚಪ್ಪಲಿ ತೆಗೆದು ಮನೆಯೊಳಗೆ ಹೋಗುವ ಅಭ್ಯಾಸವಿರುತ್ತದೆ. ಆದರೆ ಈ ಅಭ್ಯಾಸವು ಸಂಪೂರ್ಣವಾಗಿ ತಪ್ಪು. ಪಾದರಕ್ಷೆ, ಚಪ್ಪಲಿ ಬಾಗಿಲಲ್ಲಿದ್ದರೆ ಲಕ್ಷ್ಮಿಯು ಕೋಪಗೊಳ್ಳುತ್ತಾಳೆ ಮತ್ತು ಮನೆಯಲ್ಲಿ ಹಣಕಾಸಿನ ಮುಗ್ಗಟ್ಟಿನ ಜೊತೆಗೆ ಮನೆಯ ಜನರಲ್ಲಿ ಪರಸ್ಪರ ವೈಮನಸ್ಸು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಮನೆಯ ಮುಖ್ಯ ಬಾಗಿಲಲ್ಲಿ ಪೊರಕೆ ಇಡಬಾರದು. ಇದು ಅಶುಭ ಸಂಕೇತವಾಗಿದೆ. ಪೊರಕೆಯನ್ನು ಯಾವಾಗಲೂ ಮನೆಯೊಳಗೆ ಮರೆ ಮಾಡಬೇಕು. ಏಕೆಂದರೆ ಪೊರಕೆಯನ್ನು ಲಕ್ಷ್ಮೀ ಮಾತೆಯ ರೂಪವೆಂದು ಹೇಳುತ್ತಾರೆ. ಅದನ್ನು ಮನೆಯ ಹೊರಗೆ ಇಡುವುದರಿಂದ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ ಮತ್ತು ಲಕ್ಷ್ಮಿ ಮನೆಯಿಂದ ದೂರ ಹೋಗುತ್ತಾಳೆ. ಸಾಮಾನ್ಯವಾಗಿ ಜನರು ತಮ್ಮ ಉಪಯೋಗಕ್ಕೆ ಬಾರದಂತಹ ವಸ್ತುಗಳನ್ನು ಹೊರತೆಗೆದು ಮನೆಯ ಮುಖ್ಯ ಬಾಗಿಲಿನ ಬಳಿ ಇಡುತ್ತಾರೆ. ಇದನ್ನು ಮಾಡುವುದನ್ನು ತಪ್ಪಿಸಬೇಕು. ಏಕೆಂದರೆ ಈ ಕೆಟ್ಟ ವಸ್ತುವು ಮನೆಯ ಮುಖ್ಯ ಬಾಗಿಲಿನಲ್ಲಿ ಇರುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸಲು ಪ್ರಾರಂಭಿಸುತ್ತವೆ ಮತ್ತು ಕುಟುಂಬದಲ್ಲಿ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಮನೆ ಬಾಗಿಲಲ್ಲಿ ಕೆಸರು ಮತ್ತು ಕೊಳಕು ನೀರು ಸಂಗ್ರಹವಾಗಬಾರದು. ಹಾಗಾಗಿ ಮಳೆ ಬಂದಾಗ ಅನೇಕ ಜನರ ಮನೆಗಳ ಹೊರಗೆ ಕೊಳಕು ನೀರು ತುಂಬಿ ಕೆಸರಾಗುತ್ತದೆ. ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಸಹ ತರುತ್ತದೆ. ಮನೆಯಲ್ಲಿ ಎಲ್ಲರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಮನೆ ಬಾಗಿಲಲ್ಲಿ ಗಿಡಗಳನ್ನು ಇಡುವುದರಿಂದ ಮನೆಯ ಅಂದ 4 ಪಟ್ಟು ಹೆಚ್ಚುತ್ತದೆ. ಆದರೆ ಕೆಲವೊಮ್ಮೆ ಸುಂದರವಾದ ವಸ್ತುಗಳು ಸಹ ಭಯಾನಕವಾಗಿ ಬದಲಾಗಬಹುದು. ಅದಕ್ಕಾಗಿಯೇ ಮನೆಯ ಮುಖ್ಯ ಬಾಗಿಲಿನ ಮುಂದೆ ನೇರವಾಗಿ ಗಿಡಗಳನ್ನು ನೆಡಬೇಡಿ. ಅವುಗಳನ್ನು ಬಾಗಿಲಿನ ಮೂಲೆಗಳಲ್ಲಿ ನೆಡುವುದು ಒಳ್ಳೆಯದು. ಆದರೆ ಮುಳ್ಳುಗಳಿಂದ ತುಂಬಿದ ಗಿಡಗಳು ಮತ್ತು ಮನಿ ಪ್ಲ್ಯಾಂಟನ್ನು ಮನೆಯ ಹೊರಗೆ ನೆಡಬಾರದು. ಹೀಗೆ ಮಾಡುವುದರಿಂದ ಲಕ್ಷ್ಮಿ ಮನೆಯಿಂದ ದೂರ ಹೋಗುತ್ತಾಳೆ ಮತ್ತು ಕುಟುಂಬ ಆರ್ಥಿಕವಾಗಿ ದುರ್ಬಲವಾಗುತ್ತದೆ. ವಾಸ್ತು ಪ್ರಕಾರ ಮನೆಯ ಮುಖ್ಯ ಬಾಗಿಲಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಬೇಕು. ಹೀಗೆ ಮಾಡುವುದರಿಂದ ಗಣಪತಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಗಣಪತಿಯ ಪ್ರತಿಷ್ಠಾಪನೆಯಿಂದ ಮನೆಯಿಂದ ನಕಾರಾತ್ಮಕತೆ ದೂರವಾಗುತ್ತದೆ. ಆಗದೇ ಇರುವ ಕೆಲಸಗಳು ಆಗತೊಡಗುತ್ತವೆ.
ಬಾಗಿಲಲ್ಲಿ ಗಣಪತಿಯನ್ನು ಸ್ಥಾಪಿಸಿದ ನಂತರ ಅವನನ್ನು ಪೂಜಿಸಬೇಕು. ಇದು ವಿಶೇಷ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಸುಂದರವಾದ ಹೂವಿನ ಗಿಡವನ್ನು ನೆಡಬೇಕು. ಇದು ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಈ ಹೂವುಗಳು ಸುಂದರವಾದ ಸುಗಂಧದೊಂದಿಗೆ ಧನಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುತ್ತವೆ. ಮನೆಯ ಹೊರಗೆ ಸುಂದರವಾದ ಹೂವಿನ ಗಿಡಗಳನ್ನು ನೆಡುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ಮನೆಯಲ್ಲಿ ಯಾವುದೇ ಆರ್ಥಿಕ ಬಿಕ್ಕಟ್ಟು ಇರುವುದಿಲ್ಲ. ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಲಕ್ಷ್ಮೀ ಮಾತೆಯ ಪಾದಗಳು ಸುಂದರವಾದ ಚಿತ್ರವನ್ನು ಇರಿಸಿ. ಪಾದಗಳು ಮನೆಯೊಳಗೆ ಪ್ರವೇಶಿಸುತ್ತಾ ಇರುವಂತಹ ಚಿತ್ರವನ್ನು ಹಾಕಿದರೆ ಶ್ರೇಷ್ಠ ಎಂಬುದನ್ನು ನೆನಪಿನಲ್ಲಿಡಿ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಯುಂಟಾಗುತ್ತದೆ ಮತ್ತು ಮನೆಯ ಆರ್ಥಿಕ ಸ್ಥಿತಿ ಎಂದಿಗೂ ಹದಗೆಡುವುದಿಲ್ಲ. ನಿಮ್ಮ ಮನೆಯ ಬಾಗಿಲಿನ ಬಳಿ ಲಕ್ಷ್ಮೀ ದೇವಿ ಮತ್ತು ಗಣಪತಿಗೆ ಹವನ ಮಾಡಿ ವಾಸ್ತುಶಾಸ್ತ್ರಗಳ ಪ್ರಕಾರ ಹವನವನ್ನು ಮಾಡುವುದರಿಂದ ಮನೆಯ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ ಮತ್ತು ಧನಾತ್ಮಕತೆಯು ಕೂಡ ಮನೆಯಲ್ಲಿ ನೆಲೆಸಲು ಪ್ರಾರಂಭವಾಗುತ್ತದೆ. ದೇವತೆಗಳು ಹವನ ಮಾಡುವುದರಿಂದ ಸಂತುಷ್ಟರಾಗುತ್ತಾರೆ ಮತ್ತು ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ತಾಯಿ ಲಕ್ಷ್ಮಿಯ ಪ್ರತಿರೂಪವೇ ಎಂದು ಹೇಳುತ್ತಾರೆ. ಅದಕ್ಕಾಗಿಯೇ ಪ್ರತಿ ಮನೆಯಲ್ಲೂ ತುಳಸಿ ಗಿಡವನ್ನು ಪೂಜಿಸಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವು ತುಂಬ ಮಂಗಳಕರವಾಗಿದೆ. ಅದನ್ನು ಮನೆಯ ಹೊರಗೆ ನೆಡುವುದರಿಂದ ಮನೆಗೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಮನೆಯಲ್ಲಿನ ಕ್ಲೇಶ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ಮನೆಗೆ ಮುಕ್ತಿ ಸಿಗುತ್ತದೆ. ಸ್ವಸ್ತಿಕ್ ಮತ್ತು ಓಂನ ಚಿತ್ರವನ್ನು ಮನೆ ಬಾಗಿಲಲ್ಲಿ ಇಡಬೇಕು ಅಥವಾ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಬರೆಯಬೇಕು. ಓಂ ಶಬ್ದ ಮತ್ತು ಅದರ ಪ್ರಕಾಶವು ಸಕಾರಾತ್ಮಕತೆಯನ್ನು ದೂರದವರೆಗೂ ಹರಡುತ್ತದೆ. ಸ್ವಸ್ತಿಕ ಬಾಗಿಲಿನಲ್ಲಿದ್ದರೆ ಮನೆಯಲ್ಲಿ ದೇವರು ನೆಲೆಸುತ್ತಾರೆ. ಈ ಕಾರಣದಿಂದಾಗಿ ಮನೆಯು ಎಂದಿಗೂ ಕೆಟ್ಟ ಕಣ್ಣು ಬೀಳುವುದಿಲ್ಲ. ಅಂದರೆ ಮನೆಯ ಮೇಲೆ ಎಂದಿಗೂ ಕೂಡ ಕೆಟ್ಟ ಕಣ್ಣು ಬೀಳುವುದಿಲ್ಲ. ಈ ರೀತಿಯಾಗಿ ಮನೆಯಲ್ಲಿ ಒಂದಷ್ಟು ನಾವು ವಾಸ್ತುಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಮನೆಯ ಮುಖ್ಯ ದ್ವಾರ ಅಂದರೆ ಆ ಮನೆಗೆ ಶ್ರೇಷ್ಠವಾದಂತಹ ಜಾಗ. ಮನೆಯ ಮುಖ್ಯ ದ್ವಾರದ ಮುಖಾಂತರವೇ ನಮಗೆ ಒಳಿತುಗಳು ಕೆಡುಕುಗಳು ಬರುವಂಥದ್ದಿರುತ್ತೆ. ಯಾವಾಗಲೂ ಮನೆಯ ಒಳಗೆ ಒಳಿತುಗಳೇ ಬರಬೇಕು, ಕೆಡುಕುಗಳು ಎಂದಿಗೂ ಕೂಡ ನಮ್ಮ ಮನೆಗೆ ಬರಬಾರ್ದು. ಅಂದರೆ ಮುಖ್ಯ ದ್ವಾರ ಶುದ್ಧವಾಗಿರಬೇಕು. ಮುಖ್ಯ ದ್ವಾರದಲ್ಲಿ ರಂಗೋಲಿಯನ್ನು ತಪ್ಪಿಸಬಾರ್ದು. ಅರಿಶಿಣ ಕುಂಕುಮ ರಂಗೋಲಿ ಪ್ರತಿನಿತ್ಯ ಸೂರ್ಯೋದಯಕ್ಕೂ ಮುನ್ನ ನಾವು ಹಾಕಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ, ಅನುಗ್ರಹಿಸ್ತಾಳೆ, ಬೇಡಿದ ವರಗಳನ್ನು ಕರುಣಿಸ್ತಾಳೆ, ಇಷ್ಟಾರ್ಥಗಳನ್ನು ಪ್ರಾಪ್ತಿಸ್ತಾಳೆ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.